ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಲುಕ್ಔಟ್ ನೋಟಿಸ್ ಜಾರಿ ಮಾಡಿದ್ದೇವೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಇನ್ನು ಕಾರು ಚಾಲಕ ಕಾರ್ತಿಕ್ನನ್ನ ಮಲೇಷ್ಯಾಗೆ ಕಳಿಸಿದ್ದು ಡಿಸಿಎಂ ಅನ್ನು ಎಚ್ಡಿಕೆ ಆರೋಪಕ್ಕೆ ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ಇದೆಲ್ಲವನ್ನು ನೋಡೋಣ ಮಾತಿನ ಪ್ರಜ್ವಾಲೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟ ಎದುರಾಗಿದೆ. ಪ್ರಜ್ವಲ್ ಬಂಧನಕ್ಕೆ ರಾಜ್ಯ ಸರ್ಕಾರದಿಂದ ಲುಕ್ಔಟ್ ನೋಟಿಸ್ ಜಾರಿ ಮಾಡಿದ್ದೇವೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಎಲ್ಲಾ ಏರ್ಪೋರ್ಟ್ಗಳಿಗೆ ನೋಟಿಸ್ ನೀಡಿದ್ದೇವೆ. ಮಹಿಳೆಯೊಬ್ಬರು ದೂರು ಕೊಟ್ಟ ತಕ್ಷಣ ಎಸ್ಐಟಿ ಮಾಡಿದ್ದೇವೆ. ಎಸ್ಐಟಿ ರಚನೆಯಾದ ಬೆನ್ನಲ್ಲೇ ನೋಟಿಸ್ ನೀಡಿದ್ದೇವೆ ಅಂತ ಹೇಳಿದರು. ಈಗಾಗಲೇ ನಾವು ಪ್ರಜ್ವಲ್ ರೇವಣ್ಣ ಅವರು ಯಾವಾಗ ಹೊರಗಡೆ ಹೋಗಿದ್ದಾರೆ ಅಂತ ಗೊತ್ತಾದ ತಕ್ಷಣನೇ ಈಗ ಲುಕ್ಔಟ್ ನೋಟಿಸ್ ಇಶ್ಯೂ ಮಾಡಿದೆ. ಎಲ್ಲ ಏರ್ಪೋರ್ಟ್ಗಳಿಗೆ ಪೋರ್ಟ್ಗಳಿಗೆ ಅವರ ಮಾಹಿತಿಯನ್ನು ಕೊಟ್ಟು ಲುಕ್ಔಟ್ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣಗೆ ಕೇಂದ್ರ ಸರ್ಕಾರವೇ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ನೀಡಿದೆ. ಹೀಗಾಗಿ ರಾತ್ರೋರಾತ್ರಿ ಪ್ರಜ್ವಲ್ ವಿದೇಶಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರು. ಹಾಗಾಗಿ ಪ್ರಜ್ವಲ್ ರಾತ್ರೋರಾತ್ರಿ ವಿದೇಶಕ್ಕೆ ತೆರಳಿದ್ದಾರೆ. ಮಹಿಳೆ ಕಂಪ್ಲೇಂಟ್ ಕೊಟ್ಟ ಬಳಿಕ ಆಯೋಗದಿಂದ ಪತ್ರ ಬರೆದ್ರು. ಸರ್ಕಾರ ಕೂಡಲೇ ತನಿಖೆಗೆ ಎಸ್ಐಟಿ ರಚನೆ ಮಾಡಿದ್ದೇವೆ ಅಂದ್ರು. ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ಪ್ರಜ್ವಲ್ ರೇವಣ್ಣ ಅವರಿಗೆ ಮತ್ತು ರೇವಣ್ಣ ಅವರಿಗೆ ಗಮನಕ್ಕೆ ಬಂದು ಅವರು ದೇಶ ಬಿಟ್ಟು ಹೋದ್ರು ಅನ್ನುವಂಥದ್ದು ನಮ್ಮ ಊಹೆ. ಹೋಗಿರೋದಂತೂ ಸತ್ಯ. ಅವರ ಟಿಕೆಟ್ಗಳು ಎಲ್ಲ ನಮಗೆ ಲಭ್ಯ ಆಗಿದೆ. ಈಗ ಅವರು ಹೊರದೇಶದಲ್ಲಿ ಇದ್ದಾರೆ. ಪ್ರಜ್ವಲ್ ರೇವಣ್ಣರನ್ನ ಆದಷ್ಟು ಬೇಗ ಕರೆತರ್ತೇವೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಸರ್ಕಾರ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ. ಇದರಲ್ಲಿ ಯಾರನ್ನೂ ರಕ್ಷಣೆ ಮಾಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ರು. ಬಿಜೆಪಿಯವರು ಬಾಯಿಗೆ ಬಂದಂತೆ ಮಾತನಾಡ್ತಾರೆ. ಸಿಎಂ ಸಿದ್ದರಾಮಯ್ಯ ಯಾಕೆ ಅವರನ್ನ ಕಳಿಸ್ತಾರೆ? ಸಂತ್ರಸ್ತೆಯರು ಬಂದು ದೂರು ಕೊಟ್ಟರೆ ರಕ್ಷಣೆ ಮಾಡ್ತೇವೆ ಅಂತ ಹೇಳಿದ್ರು. ಕಂಪ್ಲೇಂಟ್ ಒಂದು ವೇಳೆ ಬಂದ್ಬಿಟ್ಟಿದ್ರೆ ಇವ್ರು ಹೋಗಕ್ಕೆ ಮುಂಚೆ ಮೊದಲೇ ಬಂದಿದ್ದಿದ್ರೆ ಡೆಫಿನೆಟ್ಲಿ ಇಮಿಡಿಯೇಟ್ ಆಗಿ ನಾವು ಲುಕ್ಔಟ್ ನೋಟಿಸ್ ಹಾಕ್ತಾ ಇತ್ತು. ಅವ್ರನ್ನ ಎಲ್ಲಿ ಹೊರಗಡೆ ಹೋಗಕ್ಕೆ ಬಿಡ್ತಾ ಇರಲಿಲ್ಲ. ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಆರೋಪ ಕೇಸ್ನಲ್ಲಿ ಏಪ್ರಿಲ್ 27ರಂದೇ ಪ್ರಜ್ವಲ್ ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ದ ಅನ್ನೋದು ಬಯಲಾಗಿದೆ. ಮೇ 15ಕ್ಕೆ ಪ್ರಜ್ವಲ್ ರೇವಣ್ಣ ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ದು ಏಪ್ರಿಲ್ 27ರ ಮಧ್ಯರಾತ್ರಿಯೇ ಪ್ರಜ್ವಲ್ ತೆರಳಿದ್ದ. ಮೇ 15ರ ಮಧ್ಯರಾತ್ರಿ ವಾಪಸ್ ಬರಲು ಟಿಕೆಟ್ ಬುಕ್ ಮಾಡಿದ್ದಾರೆ ಎನ್ನಲಾಗಿದೆ. ಪ್ರಜ್ವಲ್ ರೇವಣ್ಣರದ್ದು ಸಾವಿರಾರು ವಿಡಿಯೋ ಇದೆ ಎನ್ನಲಾಗ್ತಿದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು ಈ ಎಲ್ಲಾ ವಿಡಿಯೋ ಬಗ್ಗೆಯೂ ತನಿಖೆ ಮಾಡಲಾಗ್ತಿದೆ ಅಂತ ಹೇಳಿದ್ರು. ಸಾವಿರಾರು ವಿಡಿಯೋಗಳು ಇದೆ ಅಂತ ಹೇಳಿ ಅವೆಲ್ಲವನ್ನೂ ಕೂಡ ಅವರು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗ್ತದೆ. ಸಮಯನೂ ಹಿಡಿಯುತ್ತೆ. ಸುಮ್ಮನೆ ಯಾವುದೋ ಒಂದು ಕೇಸಿನ ಥರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಹಳ ಎಚ್ಚರಿಕೆಯಿಂದ ಈ ಒಂದು ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ತಗೊಂಡಿದೆ. ಬಹಳ ಎಚ್ಚರಿಕೆಯಿಂದನೂ ಕೂಡ ಇದನ್ನು ಹ್ಯಾಂಡಲ್ ಮಾಡ್ತಾ ಇದ್ದೇವೆ. ಪ್ರಜ್ವಲ್ನ ಮಾಜಿ ಕಾರು ಚಾಲಕ ಕಾರ್ತಿಕ್ನನ್ನ ನೀವೇ ಮಲೇಷ್ಯಾದಲ್ಲಿರಿಸಿದ್ದೀರಿ ಎಂಬ ಎಚ್ಡಿಕೆ ಆರೋಪಕ್ಕೆ ಡಿಸಿಎಂ ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಹೌದು ನಮ್ಮ ಬ್ರದರ್ ಹೇಳಿದ್ರ? ಅಚ್ಚ ನಮ್ಮ ಬ್ರದರ್ಗೆ ಎಲ್ಲಾ ಇನ್ಫಾರ್ಮೇಶನ್ ಗೊತ್ತಿರಬೇಕಲ್ಲ. ಸೆಂಟ್ರಲ್ನಿಂದ ತಗೊಳ್ಳಿ, ಯಾರ್ಯಾರು ಕಳಿಸಿದ್ದಾರೆ, ನನಗೇನ್ ತಲೆ ಕೆಟ್ಟಿದ್ಯಾ? ರೋಡಲ್ಲಿ ಫೈಟ್ ಮಾಡ್ತೀನಿ ಅಂದ್ರು. ವಿಡಿಯೋ ರಿಲೀಸ್ ಮಾಡಿದ್ದಲ್ವಾ? ವಿಡಿಯೋ ಎಲ್ಲಿಂದ ಮಾಡಿದ್ರು? ಅವನು ಎಲ್ಲಿಂದ ವಿಡಿಯೋ ಮಾಡಿ ಬಿಟ್ಟವನು ಇಲ್ಲಿಗೆ ನಿಮಗೆ ಕಳಿಸಿದ್ದಾನೆ, ತೋರಿಸಿದಾರಲ್ಲ. ಒಂದು ಯಾತ್ರೆ ತರಾತುರ ವಿಡಿಯೋ ಮಾಡಿ ನಿಮ್ಮ ಚಾನಲ್ಗಳಿಗೆ ಕೊಟ್ಟರು. ಯಾರು ಕೊಟ್ಟವರು? ಮಲೇಷ್ಯಾದಲ್ಲಿದ್ದಾನೆ. ಯಾರು ಕಳಿಸಿರೋದು ಮಲೇಷ್ಯಾಗೆ? ಒಂದು ಹೌದಾ? ನಮ್ಮ ಬ್ರದರ್ ಹೇಳಿದ್ರಾ? ಅಚ್ಚಾ ಈಗ ನಮ್ಮ ಬ್ರದರ್ ಹೇಳಿದ್ರೆ ನಮ್ಮ ಬ್ರದರ್ಗೆಲ್ಲ ಇನ್ಫಾರ್ಮೇಶನ್ ಗೊತ್ತಿರ್ಬೇಕಲ್ಲ. ಅಲ್ಲಿ ಸೆಂಟ್ರಲ್ ಇಂದ ತಗೊಳ್ಳಿ, ಯಾರು ಕಳ್ಸವ್ರೆ, ಯಾರು ಮಾಡೋರೆ, ಏನು ಎತ್ತ ಅಂತ. ಡಿಕೆ ಬ್ರದರ್ಸ್ 420 ಎಂಬ ಕುಮಾರಸ್ವಾಮಿ ಹೇಳಿಕೆಗೆ ಡಿಕೆ ಸುರೇಶ್ ತಿರುಗೇಟು ಕೊಟ್ಟಿದ್ದಾರೆ. ಆ ಕುಟುಂಬದ ಆಸ್ತಿ ಪೆನ್ ಡ್ರೈವ್. ಇದು ಪೆನ್ ಡ್ರೈವ್ ಕುಟುಂಬ. ಹೀಗಾಗಿ ತೆನೆ ಹೊತ್ತ ಮಹಿಳೆ ಪೆನ್ ಡ್ರೈವ್ ಹೊರಬೇಕಾಗುತ್ತೆ ಅಂತ ಹೇಳಿದ್ರು. ಕುಮಾರಸ್ವಾಮಿನೇ ಬಿಟ್ಟಿರಬಹುದು ಅಂತ ಹೇಳಿ ಈ 420ಗಳು ಹೇಳೋದಿಲ್ಲ. ಎಲ್ಲವನ್ನೇ ಅವನು ಕಾರ್ತಿಕ್ ಯಾರು ಕಳಿಸಿರೋದು? ನಾನು ಅವ್ರ ಕುಟುಂಬನ 420 ಅಂತ ಕರೆಯಲ್ಲ. ಈ ರಾಜ್ಯದ ಜನ ಹೊಗಳ್ತಾ ಇದ್ದಾರೆ. ಈ ಕುಟುಂಬದ ಆಸ್ತಿ ಏನಂತ
ಪೆನ್ ಡ್ರೈವ್ ಆಸ್ತಿ. ಎಸ್ಟಿಕೆಗೆ ಏನೇನ್ ಮಾಹಿತಿ ಇರುತ್ತೋ ಗೊತ್ತಿಲ್ಲ, ಆದರೆ ನಾವು ಯಾರನ್ನು ಮಲೇಷ್ಯಾಗೆ ಕಳಿಸಿಲ್ಲ ಅಂತ ಡಿಕೆ ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಪ್ರಜ್ವಲ್ ಪ್ರಕರಣವನ್ನ ಡೈವರ್ಟ್ ಮಾಡೋ ಸಲುವಾಗಿ ಕುಮಾರಸ್ವಾಮಿ ಈ ರೀತಿ ಮಾತನಾಡ್ತಿದ್ದಾರೆ ಅಂತ ಹೇಳಿದ್ರು. ನನಗೆ ಗೊತ್ತಿಲ್ಲ ರೀ, ಕುಮಾರಸ್ವಾಮಿಗೆ ಏನೇನ್ ಮಾಹಿತಿ ಇರ್ತದೋ ನನಗೆ ಗೊತ್ತಿಲ್ಲ. ಕುಮಾರಸ್ವಾಮಿ ಇಂಟರ್ನ್ಯಾಷನಲ್ ಇದನ್ನ ಏಜೆನ್ಸಿ ಇಟ್ಕೊಂಡಿದ್ದಾರೆ, ಸೊ ಅವ್ರಿಗೆಲ್ಲ ಮಾಹಿತಿನೂ ಗೊತ್ತಿರ್ತದೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಹೋಗಲು ಕಾಂಗ್ರೆಸ್ ಕಾರಣ ಅಂತ ಶಾಸಕ ಅಶ್ವಥ್ ನಾರಾಯಣ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ಕ್ರಮ ಕೈಗೊಳ್ಳಿಲ್ಲ, ಕೇಸ್ ಬಯಲಾಗ್ಲಿ ಅಂತಾನೆ ಸರ್ಕಾರ ಕ್ರಮ ಕೈಗೊಂಡಿಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇದನ್ನ ಹಾಗೆ ಸಡಿಲ ಬಿಟ್ಟು ಇದೊಂದು ದೊಡ್ಡ ವಿಷಯ ಆಗಲಿ ಅಂತ ಪ್ರಯತ್ನವನ್ನು ಮಾಡ್ತಿರೋದು ಕಾಂಗ್ರೆಸ್ಸಿನ ದುರುದ್ದೇಶ ಅಂತ ಎಲ್ಲ ವಿಚಾರಗಳ ಹಿನ್ನೆಲೆ ನೋಡಿದಾಗ ಇದು ಬಹಳ ಸ್ಪಷ್ಟವಾಗಿ ಎದ್ದು ಕಾಣುವಂಥದ್ದಾಗುತ್ತೆ. ಇವತ್ತೆಲ್ಲ ಅವರ ದುರುದ್ದೇಶದ ಪ್ರಯತ್ನದ ಫಲವಾಗಿ ಇವತ್ತು ಅವ್ರ ದೇಶ ಬಿಟ್ಟು ಹೋಗುವಂಥದ್ದಕ್ಕೆ ಅವಕಾಶ ಆಗಿರುವಂಥದ್ದು. ಪ್ರಜ್ವಲ್ ದೇಶ ಬಿಟ್ಟು ಹೋಗಲು ಪ್ರಧಾನಿ ಮೋದಿಯೇ ಕಾರಣ, ಇದಕ್ಕೆಲ್ಲ ಅವರೇ ಉತ್ತರ ಕೊಡಬೇಕು ಅಂತ ಡಿಕೆ ಸುರೇಶ್ ಆಗ್ರಹಿಸಿದ್ದಾರೆ. ಸಿದ್ದರಾಮಯ್ಯ ರಾಜಕೀಯಕ್ಕಾಗಿ ಸುಳ್ಳು ಹೇಳಬಾರದು ಅಂತ ಜಿಟಿ ದೇವೇಗೌಡ ತಿರುಗೇಟು ಕೊಟ್ಟಿದ್ದಾರೆ. ಇದೆಲ್ಲವನ್ನು ನೋಡೋಣ ಪೆನ್ ಡ್ರೈವ್ ಫೈಟ್ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಮೋದಿಯನ್ನ ಯಾಕೆ ತರ್ತೀರಾ ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಡಿಕೆ ಸುರೇಶ್, ಇಬ್ಬರು ಮೈತ್ರಿ ಆಗಿದ್ದಾರೆ, ಅದಕ್ಕಾಗಿ ಮಾತನಾಡ್ತೇವೆ. ಈ ಪ್ರಕರಣದಲ್ಲಿ ಪ್ರಧಾನಿ ಮೋದಿ ಸ್ಪಷ್ಟೀಕರಣ ಕೊಡಬೇಕು, ಇದಕ್ಕೆಲ್ಲ ಮೋದಿ ಹೊಣೆ, ಕೂಡಲೇ ಉತ್ತರ ಕೊಡಬೇಕು ಅಂತ ಹೇಳಿದ್ರು. ಈ ದೇಶದ ಪ್ರಧಾನಮಂತ್ರಿಗಳು, NDA ಪಾರ್ಟ್ನರ್, NDA ಮುಖ್ಯಸ್ಥರು, ಅವರು ಅವರ ಪಕ್ಷದ ಅಭ್ಯರ್ಥಿ ಪರ ಬಂದು ಪ್ರಚಾರ ಮಾಡಿದ್ದಾರೆ, ಅವರ ಅಲಯನ್ಸ್ ಮಾಡ್ಕೊಂಡಿದ್ದಾರೆ, ಅವರ ನೇರವಾಗಿ ಇದಕ್ಕೆ ಹೊಣೆಗಾರರಾಗಿದ್ದಾರೆ. ಅವರ ಸ್ಪಷ್ಟೀಕರಣ ಕೊಡಬೇಕು ಇದ್ರ ಬಗ್ಗೆ. ಪ್ರಜ್ವಲ್ ರೇವಣ್ಣ ವಿಡಿಯೋ ಕೇಸ್ ವಿಚಾರವನ್ನ ನಾವು ಕೆಣಕಿಲ್ಲ, ಮೈತ್ರಿ ಪಾರ್ಟ್ನರ್ ಕೆಣಕಿರೋದು ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಮಾಜಿ ಸಿಎಂ ಕುಮಾರಸ್ವಾಮಿಗೆ ನಾವೇನು ಕೆಣಕಿಲ್ಲ ಅಂತ ಹೇಳಿದ್ರು. ದೇವ್ರು ಒಳ್ಳೇದ್ ಮಾಡ್ಲಮ್ಮ, ದೇವ್ರು ಒಳ್ಳೇದ್ ಮಾಡ್ಲಿ. ಕೆಣಕಿರೋರು ಯಾರಂತೆ? ನಾವೇನು ಕೆಣಕ್ಲಿಲ್ವಲ್ಲ. ಅವ್ರ ಅಲಯನ್ಸ್ ಪಾರ್ಟ್ನರ್ ಕೆಣಕಿರೋದು, ನಮ್ಮ ಮೇಲೆ ಆಗ್ತಿರ್ತಾರೆ. ಅವ್ರ ಅಲಯನ್ಸ್ ಪಾರ್ಟ್ನರ್ ಇಂದ ಬಿಡುಗಡೆ ಆಗಿರೋದು. ಪ್ರಜ್ವಲ್ ರೇವಣ್ಣನ ದೇವೇಗೌಡರೇ ಕಳಿಸಿದ್ದಾರೆ ಅಂತಿದ್ದಾರೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ರಾಜಕೀಯಕ್ಕಾಗಿ ಸುಳ್ಳು ಹೇಳಬಾರದು ಅಂತ ಬೆಂಗಳೂರಿನಲ್ಲಿ ಜೆಡಿಎಸ್ ನಾಯಕ ಜಿಟಿ ದೇವೇಗೌಡ ಹೇಳಿದ್ದಾರೆ. ಸರ್ಕಾರ ಏಕೆ ತನಿಖೆ ಮಾಡ್ತಿಲ್ಲ ಅಂತ ಅಮಿತ್ ಶಾ ಕೇಳಿದ್ರು. ಅಮಿತ್ ಶಾ ಕೇಳಿದಕ್ಕೆ ಸಿದ್ದರಾಮಯ್ಯ ಹೀಗೆ ಮಾತನಾಡಿದ್ದಾರೆ ಅಂತ ಕಿಡಿಕಾರಿದ್ರು. ಈಗ ಸಿದ್ದರಾಮಯ್ಯನವರು ದೇವೇಗೌಡರು ಕಳಿಸ್ಬಿಟ್ರು, ಈ ರೀತಿ ಹೇಳ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ ಸುಳ್ಳು ಹೇಳ್ತಕ್ಕಂಥದ್ದು ಶೋಭೆ ಅಲ್ಲ. ರಾಜಕೀಯಕ್ಕೋಸ್ಕರ ಈ ರೀತಿ ಸುಳ್ಳನ್ನು ಹೇಳಬಾರ್ದು ಅನ್ನೋದು ಅವ್ರು ತಿಳ್ಕೋಬೇಕು ಅಂತ, ಈ ಥರ ಹೇಳಬಾರ್ದು ಅಂತೇಳಿ ಅವರಲ್ಲಿ ನಾನು ಮನವಿ ಮಾಡ್ತೀನಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. SIT ಮತ್ತು ಪೊಲೀಸ್ ಅವರ ಕಂಟ್ರೋಲ್ನಲ್ಲೇ ಇದ್ದು ಏನು ಕ್ರಮ ತೆಗೆದುಕೊಳ್ಬೇಕು ಅವರು ತೆಗೆದುಕೋಬೇಕು ಅಂತ ಹೇಳಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಬಿಜೆಪಿಯ ಅಣ್ಣಾಮಲೈ, ಯಾರು ಬಂದು ಕ್ರಮ ಬೇಡ ಅಂತ ಹೇಳಿದ್ದಾರೆ, ಯಾರೇ ತಪ್ಪು ಮಾಡಿದ್ರು ಕೂಡ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ರು. ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, SIT ಅವ್ರ ಕಂಟ್ರೋಲ್ದಲ್ಲಿ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಕೈನಲ್ಲಿ ಇದೆ. ಸೊ ಏನು ಕ್ರಮ ಅವ್ರು ತಗೊಳ್ಬೇಕು ಅವ್ರು ತಗೊಳ್ಬೇಕು ಅಷ್ಟೇ. ಇದು ಯಾರು ಬಂದು ಅಡ್ಡಪಡಿಸ್ತಾ ಇದ್ದಾರೆ, ಯಾರು ಬಂದು ಕ್ರಮ ತಗೊಳ್ಬೇಕು ಬೇಡ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದವರು ಈಗಾಗಲೇ ಸೋತು ಹೋಗಿದ್ದಾರೆ, ಸೋತೋದವರು ಏನ್ ಬೇಕಾದ್ರೂ ಮಾತನಾಡ್ತಾರೆ ಅಂತ ಅಣ್ಣಾಮಲೈ ಹೇಳಿದ್ದಾರೆ. ಬಾಗಲಕೋಟೆಯ ಜಮಖಂಡಿಯಲ್ಲಿ ಮಾತನಾಡಿದ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ, ಕಾಂಗ್ರೆಸ್ನವರು ಸುದ್ದಿಯಲ್ಲಿರೋದಕ್ಕೆ ಮಾತನಾಡ್ತಿದ್ದಾರೆ, ನಾವು ಬಹಳ ಕ್ಲಿಯರ್ ಇದ್ದೀವಿ, 10 ವರ್ಷ ಕೆಲಸ ಮಾಡಿದ್ದೀವಿ ಅಂತ ಹೇಳಿದ್ರು. ಅಪೋಸಿಷನ್ ಪಾರ್ಟಿಗಿರುವ ಡೇಂಜರು ಗೆಲ್ಲುವುದು ನಮ್ಮ ಕರ್ತವ್ಯ ಅಲ್ವಾ ಸರ್? ಒಂದು ಎಲೆಕ್ಷನ್ ಬರೀ ನಾವು ಒಂದು ಮೈಕ್ ತಗೊಂಡು 10 ವರ್ಷ ನಾವು ಇದು ಮಾಡಿದ್ವಿ ಮಾತ್ರ ಹೇಳಲ್ಲ ಸರ್. ಅದಕ್ಕೂ ಮುಂಚೆ 10 ವರ್ಷದಲ್ಲಿ ಕಾಂಗ್ರೆಸ್ ಏನು ಮಾಡಿದ್ದಾರೆ, ನೆಕ್ಸ್ಟ್ ಕಾಂಗ್ರೆಸ್ ಅವರು ಪವರ್ಗೆ ಬರಬೇಕೆನ್ನಿದ್ದಾರೆ, ಅವ್ರು ಬಂದಿದ್ದಾರನ್ನ ಏನು ಆಗ್ತದೆ. ಪ್ರಧಾನಿ ಮೋದಿ ಪ್ರಜ್ವಲ್ ಪರ ಮತ ಯಾಚಿಸಿರಲಿಲ್ವಾ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಅವರು, ಮೋದಿ ಪ್ರಚಾರಕ್ಕೆ ಬಂದಾಗ ಪ್ರಜ್ವಲ್ ಕೈ ಎತ್ತಿ ಮತಯಾಚನೆ ಮಾಡಿರಲಿಲ್ವಾ, ಅವರು ಪಾರ್ಟ್ನರ್ಸ್ ಅಲ್ವಾ, ಸಂಬಂಧ ಇರೋದಕ್ಕೆ ಕೇಳ್ತಿರೋದು ಅಂತ ತಿರುಗೇಟು ಕೊಟ್ಟರು. ಕುಮಾರಸ್ವಾಮಿ ಹೇಳ್ತಾರೆ, ಏನಕ್ಕೆ ಪ್ರೈಮ್ ಮಿನಿಸ್ಟರ್ ಹಾಕಿದೆ, ಪ್ರೈಮ್ ಮಿನಿಸ್ಟರ್ ಹಾಕಿ ಅಂದ್ರೆ ಜೊತೆ ಕೈ ಹಿಡ್ಕೊಂಡು ಎತ್ತಿ ಹಿಂಗೆ ಹೇಳಿದ್ಮೇಲೆ ನಾವು ಕೇಳಲೇಬೇಕಲ್ಲ, ಅವ್ರ ಪಾರ್ಟ್ನರ್ ಅಲ್ವಾ. ಪ್ರಜ್ವಲ್ ರೇವಣ್ಣರನ್ನ ವಿದೇಶಕ್ಕೆ ಕಳಿಸಿದ್ದು ಸಿಎಂ ಸಿದ್ದರಾಮಯ್ಯ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಬಿಜೆಪಿ ಅಭ್ಯರ್ಥಿ ಜೋಶಿ, ಇದು ನನ್ನ ನೇರವಾದ ಆರೋಪ, ಕೇಂದ್ರಕ್ಕೆ ಪತ್ರ ಬರೆದು ಈಗ ಸಿದ್ದರಾಮಯ್ಯ ಡ್ರಾಮಾ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಕಳಿಸಿದ್ದು ನನ್ನ ನೇರವಾದ ಎಲಿಗೇಷನ್ ಇದೆ, ಸಿದ್ದರಾಮಯ್ಯನವರೇ ಕಳಿಸಿದ್ದಾರೆ.
ಇದು ಯಾವುದೂ ಅನುಮಾನ ಇಲ್ಲದೆ ಸಿದ್ದರಾಮಯ್ಯನವರೇ ಅವ್ರನ್ನ ಕಳಿಸಿದ್ದಾರೆ. ಕಳಿಸಿ ಈಗ ಡ್ರಾಮಾ ಮಾಡೋದಕ್ಕೆ ಕೇಂದ್ರಕ್ಕೆ ಪತ್ರ ಬರೀತಾರೆ. ಕೇಂದ್ರ ಯಾವುದೇ FIR ಇಲ್ಲ, ಚಾರ್ಜ್ ಶೀಟ್ ಇಲ್ಲ. ಕೇಂದ್ರ ಏನು ಮಾಡೋಕ್ಕಾಗತ್ತೆ? ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣದಲ್ಲಿ ಯಾರು ವಿಡಿಯೋಗಳನ್ನು ಹರಿಬಿಟ್ಟಿದ್ದಾರೋ ಅವರ ವಿರುದ್ಧವೂ ಕ್ರಮ ತೆಗೆದುಕೊಳ್ಳಬೇಕು ಅಂತ ಮಾಳವಿಕಾ ಅವಿನಾಶ್ ಆಗ್ರಹಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು ಹೆಣ್ಣು ಮಕ್ಕಳ ಮುಖ ಮಾರ್ಕ್ ಮಾಡದೆ ವಿಡಿಯೋ ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಇದು ಕಾನೂನು ಉಲ್ಲಂಘನೆಯಾಗಿದ್ದು ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಯಾರು ಈ ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ದಾರೋ, ವಿಡಿಯೋ ಅಥವಾ ವಿಡಿಯೋಗಳನ್ನು ಮತ್ತು ಈ ಭಾವಚಿತ್ರಗಳನ್ನು ಹರಿಬಿಟ್ಟಿದ್ದಾರೋ ಅವ್ರು ಕನಿಷ್ಠ ಮಾನವೀಯತೆ ಇಲ್ಲದೆ ಹೆಣ್ಣು ಮಕ್ಕಳ ಆ ಮುಖಗಳನ್ನು ಮಾರ್ಫ್ ಮಾಡಬೇಕು ಅನ್ನುವಂತಹ ಕನಿಷ್ಠ ಜ್ಞಾನ ಇಲ್ಲದೆ ಮಾಡಿರುವಂಥದ್ದು, ಅವರನ್ನು ಹೀಗೆ ಎಕ್ಸ್ಪೋಸ್ ಮಾಡುವಂಥದ್ದು ಇದು ಕಾನೂನಿಗೆ ವಿರುದ್ಧ ಕೂಡ. ಪ್ರಜ್ವಲ್ ವಿಡಿಯೋನ HD ಕುಮಾರಸ್ವಾಮಿ ಅವರೇ ಕೊಟ್ಟಿದ್ದು ಅಂತ ಕೆಪಿಸಿಸಿ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷ ವಿನಯ್ ಕುಮಾರ್ ಸೊರಕೆ ಹೇಳಿದ್ದಾರೆ. ರಾಯಚೂರಿನಲ್ಲಿ ಮಾತನಾಡಿದ ಅವರು ವಿಡಿಯೋ ಕೊಟ್ಟಿದ್ದು HDK ಎಂಬ ಮಾಹಿತಿ ಬರುತ್ತಿದೆ ಅಂತ ಹೇಳಿದರು. ನಮಗೆ ಬಂದಿರೋದು ಸುದ್ದಿ ಏನಂತ ಹೇಳಿದ್ರೆ ಕುಮಾರಸ್ವಾಮಿಯೇ ಕೊಟ್ಟಿರುವಂಥದ್ದು ಅಂತ ಹೇಳಿ, ಆ ವಿಡಿಯೋ ಕೊಟ್ಟಿರುವಂಥದ್ದು ಕುಮಾರಸ್ವಾಮಿ ಅವರು ಅಂತ ಹೇಳಿ ನಮಗೆ ಸುದ್ದಿ ಇದೆ. ಪ್ರಜ್ವಲ್ ರೇವಣ್ಣ ಕೇಸ್ನ ಸಂತ್ರಸ್ತೆ ವಿಚಾರಣೆಗಾಗಿ SIT ಕಚೇರಿಗೆ ಹಾಜರಾಗಿದ್ರು. ಇನ್ನು ಅಶ್ಲೀಲ ವಿಡಿಯೋ ಪೋಸ್ಟ್ ಮಾಡಿದ್ದ ನವೀನ್ ಗೌಡಗೂ SIT ನೋಟಿಸ್ ನೀಡಿದೆ. ಇದೆಲ್ಲವನ್ನು ನೋಡೋಣ ತನಿಖೆ ಜಾಲ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. HD ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ SIT ಕಚೇರಿಗೆ ಸಂತ್ರಸ್ತೆ ಹಾಜರಾಗಿದ್ದಾರೆ. ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದ ಸಂತ್ರಸ್ತೆ ಇಂದು 164 ಸ್ಟೇಟ್ಮೆಂಟ್ ದಾಖಲಿಸಿದ್ದಾರೆ. ನ್ಯಾಯಾಲಯಕ್ಕೆ ಕರೆದೊಯ್ದು 164 ಸ್ಟೇಟ್ಮೆಂಟ್ ದಾಖಲಿಸಲಾಗಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಸ್ನಲ್ಲಿ ನವೀನ್ ಗೌಡ ಎಂಬಾತ ಏಪ್ರಿಲ್ 8ರಂದು ಪೋಸ್ಟ್ ಮಾಡಿದ್ದ ಎನ್ನಲಾಗಿದೆ. ಪ್ರಜ್ವಲ್ ಅಶ್ಲೀಲ ವಿಡಿಯೋ ಬಿಡುಗಡೆಗೆ ಕ್ಷಣಗಣನೆಯಂತ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದ್ದ. ಪ್ರಕರಣ ದಾಖಲಾದ ಬೆನ್ನಲ್ಲೇ ಫೇಸ್ಬುಕ್ ಖಾತೆ ಡಿಲೀಟ್ ಆಗಿದೆ. ಪ್ರಜ್ವಲ್ ವಿಡಿಯೋ ಕೇಸ್ನಲ್ಲಿ ನವೀನ್ ಗೌಡಗೆ ನೋಟಿಸ್ ನೀಡಲಾಗಿದೆ. ನವೀನ್ ಗೌಡಗೆ ನೋಟಿಸ್ ಕೊಟ್ಟಿರೋ SIT ಮೇ 4ರಂದು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ. ಫೋನ್ನಲ್ಲಿ ಪ್ರಾಥಮಿಕ ಮಾಹಿತಿ ನೀಡಿರುವ ನವೀನ್ ಹಾಸನದ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ನವೀನ್ ಗೌಡನನ್ನ ವಿಚಾರಣೆಗೆ ಕರೆದಿದೆ. ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನ SIT ತನಿಖೆಗೆ ವಹಿಸಿದ್ದಾರೆ. ಅಲ್ಲಿ ಏನು ಸಾಬೀತಾಗಬೇಕೋ ಸಾಬೀತಾಗಲಿದೆ ಅಂತ ವಿಧಾನ ಪರಿಷತ್ ಸದಸ್ಯ ರೇವಣ್ಣ ಪುತ್ರ ಡಾಕ್ಟರ್ ಸೂರಜ್ ರೇವಣ್ಣ ಹೇಳಿದ್ದಾರೆ. ಹಾಸನ ಜಿಲ್ಲೆ ಹೊಳೆನರಸೀಪುರದಲ್ಲಿ ಮಾತನಾಡಿದ ಸೂರಜ್, ಪ್ರಜ್ವಲ್ ರೇವಣ್ಣ ವಿದೇಶದಿಂದ ಯಾವಾಗ ಬರಲಿದ್ದಾರೆ ಎನ್ನುವುದು ನನಗೆ ಗೊತ್ತಿಲ್ಲ ಅಂದ್ರು. ನಂಗೆ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ಇಲ್ಲಿ ನಾನು ಏನು ಕಾರ್ಯಕ್ರಮ ಮಾಡಬೇಕು, ನಾನು ಇದೇ ಜಿಲ್ಲೆಯಲ್ಲಿ ನಾನು ನೋಡಬೇಕು, ನನ್ನ ಕೆಲಸಗಳು ನಾನು ಮಾಡ್ತಾ ಇದ್ದೀನಿ ಅಷ್ಟೇ. HD ರೇವಣ್ಣ ವಿರುದ್ಧವೂ ಹೊಳೆನರಸೀಪುರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಈ ಬಗ್ಗೆ ಮಾತನಾಡಿದ ಸೂರಜ್, ರೇವಣ್ಣ ಅವರ ಮೇಲೆ 1000 ದೂರು ಮಾಡ್ಲಿ, ಏನ್ ಸಾಬೀತಾಗಬೇಕೋ ಅದು ಸಾಬೀತಾಗ್ಲಿ. ರೇವಣ್ಣ ಅವರು ಏನೆಂದು ನಮ್ಮ ಜಿಲ್ಲೆಯ ಜನರಿಗೆ ಗೊತ್ತು, ನಮ್ಮ ತಾಲೂಕಿನ ಜನರಿಗೆ ಗೊತ್ತು ಅಂತ ಸೂರಜ್ ಹೇಳಿದ್ರು. ರೇವಣ್ಣ ಸಾಹೇಬ್ರ ಮೇಲೆ 1000 ಮಾಡ್ಲಿ, ಈಗ ಏನ್ ಸಾಬೀತಾಗಬೇಕೋ ಅದು ಸಾಬೀತಾಗುತ್ತೆ. ಆಮೇಲೆ ನಮ್ಮ ಜಿಲ್ಲೆ ಜನಕ್ಕೆ ಗೊತ್ತು, ಇಲ್ಲಿ ನಮ್ಮ ತಾಲೂಕು ಜನಕ್ಕೆ ಗೊತ್ತು ರೇವಣ್ಣ ಸಾಹೇಬ್ರು ಏನು ಅಂತ.